ನಿಮ್ಮ ವೆಹಿಕಲ್ ಮೇಲೆ ಹಾಕಿರೋ ಟ್ರಾಫಿಕ್ ಫೈನ್ಸ್ನ ಯಾವ ಥರ ಚೆಕ್ ಮಾಡೋದು ಮತ್ತು ಆ ಫೈನ್ನ ಯಾವ ಥರ ಪೇ ಮಾಡೋದು ಅಂತ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು 2 ಮೆಥಡ್ ಇದೆ. ಫಸ್ಟ್ ಮೊಬೈಲ್ನಲ್ಲಿ ಹೋಗಿ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗತ್ತೆ. ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಟ್ರಾಫಿಕ್ ಅಂತ ಟೈಪ್ ಮಾಡಿ. ಟ್ರಾಫಿಕ್ ಅಂತ ಟೈಪ್ ಮಾಡಿದಾದ್ಮೇಲೆ ನಿಮಗೆ ಇಲ್ಲಿ ನೋಡ್ಬೋದು ಬ್ಯಾಂಗ್ಳೂರ್ ಟ್ರಾಫಿಕ್ ಫೈನ್ಸ್ ಚೆಕ್ ಅಂತ ಬರುತ್ತೆ. ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾದ್ಮೇಲೆ ಓಪನ್ ಅಂತ ಬರುತ್ತೆ. ಓಪನ್ ಮಾಡಿ ನಿಮ್ಮ ಮೊಬೈಲ್ ನಂಬರು ಹಾಕಿ ನಿಮ್ಗೊಂದು OTP ಬರುತ್ತೆ ಮೊಬೈಲ್ ನಂಬರ್ಗೆ. ಆ OTP ಎಂಟ್ರ್ ಮಾಡಿ ಲಾಗಿನ್ ಮಾಡಬೇಕಾಗುತ್ತೆ. ಸೊ ಈ ಥರ OTP ಎಂಟ್ರ್ ಮಾಡಿದ್ದಾದ್ಮೇಲೆ ಈ ಥರ ಲಾಗಿನ್ ಆಗುತ್ತೆ. ಮತ್ತೆ ಇಲ್ಲಿ ವೆಹಿಕಲ್ ನಂಬರ್ ಎಂಟ್ರ್ ಮಾಡಿ ಅಂತ ಕೇಳುತ್ತೆ. ನಿಮ್ಮ ವೆಹಿಕಲ್ ನಂಬರ್ ಅಂದರೆ ನೀವು ಯಾವುದಾದ್ರೂ ಆಗಿರ್ಬೋದು, 2 ವೀಲರ್ 4 ವೀಲರ್ ಯಾವುದಾದ್ರೂ ಆಗಿರ್ಬೋದು. ಯಾವ ವೆಹಿಕಲ್ಗೆ ಫೈನ್ಸ್ ಇದೆಯಲ್ಲ ಅಂತ ಚೆಕ್ ಮಾಡಬೇಕಂದ್ರೆ ಆ ವೆಹಿಕಲ್ ನಂಬರ್ ಎಂಟ್ರ್ ಮಾಡಿ. ಎಂಟ್ರ್ ಮಾಡಿದ್ದಾದ್ಮೇಲೆ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದಾದ್ಮೇಲೆ ನೋಡ್ಬೋದು ಇಲ್ಲಿ ಯಾವ ಡೇಟಲ್ಲಿ ಯಾವ ಟೈಮಲ್ಲಿ ಯಾವ ರೀಸನ್ಗೋಸ್ಕರ ನಿಮ್ಮ ವೆಹಿಕಲ್ ಮೇಲೆ ಫೈನ್ ಬಿದ್ದಿದೆ ಅಂತ ವಿತ್ ಇಮೇಜಸ್ ನಿಮ್ಗೆ ತೋರಿಸುತ್ತೆ. ಇಮೇಜ್ ಕೂಡ ಓಪನ್ ಮಾಡ್ಕೊಂಡು ಚೆಕ್ ಮಾಡ್ಕೊಬೋದು. ನೋಡಿ ಈ ಥರ. ಸೊ ಈ ಥರ ನೀವು ಚೆಕ್ ಮಾಡ್ಕೊಬೋದು. ಇನ್ನೊಂದು ಮೆಥಡ್ ಏನಪ್ಪ ಅಂತಂದ್ರೆ ನಿಮ್ಮ ಬ್ರೌಸರ್ಗೆ ಹೋಗಿ ಟ್ರಾಫಿಕ್ ಫೈನ್ಸ್ ಅಂತ ಸರ್ಚ್ ಮಾಡಿ. ಟ್ರಾಫಿಕ್ ಫೈನ್ಸ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ನೋಡಿ ಇಲ್ಲಿ ಕರ್ನಾಟಕ 1 ಅಂತ ಬರುತ್ತೆ. ಕಲೆಕ್ಷನ್ ಆಫ್ ಫೈನ್ ಫಾರ್ ಟ್ರಾಫಿಕ್ ವೈಲೇಷನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ನಂಬರ್ನ ಎಂಟ್ರ್ ಮಾಡಿ ಮತ್ತು ನಿಮಗೆ OTP ಬರುತ್ತೆ. ಇಲ್ಲಿ ಕೂಡ ಲಾಗಿನ್ ಆಗಬೇಕಾಗುತ್ತೆ. ನಿಮ್ಗೆ OTP ಬರುತ್ತೆ. OTP ಎಂಟ್ರ್ ಮಾಡಿ ವ್ಯಾಲಿಡೇಟ್ ಮಾಡಿ. OTP ವ್ಯಾಲಿಡೇಟ್ ಆದಮೇಲೆ ಕರೆಕ್ಟಾಗಿ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ವೆಹಿಕಲ್ ನಂಬರ್ ಎಂಟ್ರ್ ಮಾಡ್ತಾ ಇದ್ದೀನಿ. ಎಂಟ್ರ್ ಮಾಡಿಬಿಟ್ಟು ಸರ್ಚ್ ಮಾಡ್ತಾ ಇದ್ದೀನಿ. ಸರ್ಚ್ ಮಾಡಿದಾಗ ಈ ವೆಹಿಕಲ್ ಮೇಲೆ ಬಿದ್ದಿರೋ ಎಲ್ಲ ಫೈನ್ಸು ಇಲ್ಲಿ ತೋರಿಸುತ್ತೆ ವಿತ್ ನೋಟಿಸ್ ನಂಬರು, ರಿಜಿಸ್ಟರ್ ನಂಬರು, ವೆಹಿಕಲ್ ರಿಜಿಸ್ಟರ್ ನಂಬರು, ಯಾವ ಡೇಟಲ್ಲಿ ಜನರೇಟ್ ಆಯಿತು, ಮತ್ತು ಯಾವ ಟೈಮಲ್ಲಿ, ರೀಸನ್ ಏನು, ಅಫೆನ್ಸ್ ಏನು, ಅಫೆನ್ಸ್ ಡಿಸ್ಕ್ರಿಪ್ಷನ್ನು ನೋಡಿ, ಪಾರ್ಕಿಂಗ್ ನಿಯರ್ ಟ್ರಾಫಿಕ್ ಲೈಟು ಈ ಥರ. ಇಲ್ಲಿ ಕೂಡ ನೀವು ಇಮೇಜ್ನ ಓಪನ್ ಮಾಡ್ಕೊಂಡು ನೋಡ್ಕೊಬೋದು. ಈ ಥರ ನೋಡಿ ನೈಟಲ್ಲಿ ಕೂಡ ಬಿಡ್ತಾ ಇಲ್ಲ. ನೈಟಲ್ಲಿ ಕೂಡ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಏನಾದರೂ ನೀವು ಹೆಲ್ಮೆಟ್ ಹಾಕಿಲ್ಲ ಇಲ್ಲಾಂದರೆ ಟ್ರಾಫಿಕ್ ರೂಲ್ಸ್ನ ವೈಲೇಷನ್ ಮಾಡ್ತಾ ಇದ್ರೆ, ಫಾಲೋ ಮಾಡಿಲ್ಲ ಅಂತಂದರೆ ಫೈನ್ ಹಾಕ್ತಾರೆ. ಬ್ಯಾಂಗ್ಳೂರ್ ಅಂತೂ ಸ್ಟ್ರಿಕ್ಟ್ ಆಗಿದೆ. ಸೊ ಈ ಥರ ಚೆಕ್ ಮಾಡ್ಕೊಬೋದು. ಸೊ ಈ ಥರ ಎಲ್ಲ ಚೆಕ್ ಮಾಡಿದಾದ್ಮೇಲೆ ನೀವು ಪೇ ಮಾಡ್ಬೇಕಂತಂದ್ರೆ ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಯುವರ್ ಪೇಮೆಂಟ್ ಮೆಥಡ್ ಅಂತ ಇದೆ. ಯಾವುದಾದ್ರೂ ನೀವು ಇನ್ ಕೇಸ್ ಎಲ್ಲಾನು ಪೇ ಮಾಡ್ಬೇಕಂತಂದ್ರೆ ಎಲ್ಲಾನು ಈ ಚೆಕ್ ಬಾಕ್ಸಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ಫೈನ್ಸ್ ಪೇ ಮಾಡ್ಬೇಕಂದ್ರೆ ಎಲ್ಲದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲ ನಾನು ಒಂದು ಫೈನ್ ಮಾತ್ರ ಪೇ ಮಾಡ್ತೀನಿ, ಯಾವುದಾದ್ರೂ ಕೆಲವೊಂದು ಮಾತ್ರ ಪೇ ಮಾಡ್ತೀನಿ ಅಂತಂದ್ರೆ ಅದ್ರ ಮೇಲೆ ಯಾವ ಫೈನ್ ಪೇ ಮಾಡಬೇಕಾಗುತ್ತೋ ಅದ್ರ ಮೇಲೆ ಮಾತ್ರ ಕ್ಲಿಕ್ ಮಾಡಿಬಿಟ್ಟು ಮೇಲೆ ಸೆಲೆಕ್ಟ್ ಯುವರ್ ಪೇಮೆಂಟ್ ಗೇಟ್ವೇ ಅಂತ ಇದೆ. ಇಲ್ಲಿ ಮೂರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಇದು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೆಲೆಕ್ಟ್ ಮಾಡಿದಾದ್ಮೇಲೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಈ ಥರ ಸೆಲೆಕ್ಟ್ ಮಾಡಿದ್ರೆ ನಾನು 2 ಮಾತ್ರ ಸೆಲೆಕ್ಟ್ ಮಾಡಿದೆ. 1500 ತೋರಿಸ್ತಾ ಇದೆ. ಇಲ್ಲಿ ನೋಡಿ ಈ ಫೈನ್ ಬಂದುಬಿಟ್ಟು 1000 ರೂಪೀಸ್, ಈ ಫೈನ್ ಬಂದುಬಿಟ್ಟು 500 ರೂಪೀಸು. ಸೊ 1500 ತೋರಿಸ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟು ನೀವು ಕೆಳಗಡೆ ಇಲ್ಲಿ ಬಂದರೆ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇ ಮಾಡ್ಬೋದು.